ನಮಸ್ಕಾರ ವೀಕ್ಷಕರೇ, ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ರಾಘವೇಂದ್ರ ಹೆಗಡೆ ಹಿಲ್ಲೂರು. ಇಂದಿನ ವಿಷಯವನ್ನು ಆರಂಭ ಮಾಡೋಕ್ಕಿಂತ ಮೊದಲು ಒಂದು ಮನವಿ ಇದೆ. ತಾವು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಆರೋಗ್ಯ ಸಂಬಂಧಿ ಯಾವ್ಯಾವ ರೀತಿಯ ಮಾಹಿತಿಯನ್ನು ಕೊಡ್ತೇವೋ ಅದೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಮ್ಮ ಸ್ಕ್ರೀನ್ನ ಕೆಳಗಡೆ ಇರುವ ಬೆಲ್ ಐಕಾನ್ ಮುಟ್ಟುವ ಮೂಲಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇಷ್ಟ ಆದರೆ ನಿಮ್ಮ ಸರ್ಕಲಲ್ಲಿ ಶೇರ್ ಮಾಡಿ. ಮತ್ತು ಇನ್ನು ಮುಂದೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನೀವು ಆರೋಗ್ಯ ಸಂಬಂಧಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೆ, ಸಲಹೆ ಸೂಚನೆಗಳಿದ್ದರೆ ನಮಗೆ ವಾಟ್ಸಪ್ ಮಾಡ್ಬೋದು. ನಾವು ಆ ಮುಂದಿನ ಸಂಚಿಕೆಯಲ್ಲಿ ಆ ಸಂಬಂಧ ಒಂದು ವಿಷಯವನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇವೆ. ಇಂದಿನ ವಿಷಯಕ್ಕೆ ಬರುವುದಾದರೆ, ನಾವಿವತ್ತು ಡಾಕ್ಟರ್ ಪ್ರಭುದೇವ್ ಅವರ ಬಳಿ ಇದ್ದೇವೆ. ಶ್ರೀಯುತ ಡಾಕ್ಟರ್ ಎನ್ ಪ್ರಭುದೇವ್ ಅವರು ಜಯದೇವ ಹೃದ್ರೋಗ ಸಂಸ್ಥೆಯ ನಿರ್ದೇಶಕರಾಗಿ ಬಹಳ ಅಮೂಲ್ಯವಾದಂಥ ಕೆಲಸವನ್ನು ಮಾಡಿದವರು. ಅದರ ಇಂದಿನ ಸ್ಥಿತಿಗೆ ಕಾರಣೀಕರ್ತರಲ್ಲಿ ಅವರು ಸಹಿತ ಒಬ್ಬರು. ಪ್ರಥಮ ಬಾರಿಗೆ ಬೆಂಗಳೂರಿನಲ್ಲಿ ಓಪನ್ ಹಾರ್ಟ್ ಸರ್ಜರಿಯನ್ನು ಇವರ ಅವಧಿಯಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಡೆದಿದೆ. 10,000ಕ್ಕೂ ಅಧಿಕ ಓಪನ್ ಹಾರ್ಟ್ ಸರ್ಜರಿ ಇರ್ಬೋದು ಅಥವಾ ಬೇರೆ ಸರ್ಜರಿ ಇರ್ಬೋದು ಮಾಡಿದ್ದಾರೆ. ಮತ್ತು ಜಯದೇವಕ್ಕೆ ಅವರು ಕೊಟ್ಟಂತಹ ಕೊಡುಗೆಯನ್ನು ಗಮನಿಸಿ ತುಮಕೂರಿನ ಸಿದ್ಧಗಂಗಾ ಮಠದ ಶ್ರೀಯುತ ಶಿವಕುಮಾರ ಸ್ವಾಮೀಜಿಯವರೇ ಜಯದೇವ ಅಂತಂದರೆ ಡಾಕ್ಟರ್ ಪ್ರಭುದೇವ್ ಅವರು, ಡಾಕ್ಟರ್ ಪ್ರಭುದೇವ್ ಅಂದರೆ ಜಯದೇವ ಅಂಥೇಳಿ ಒಂದು ಗೌರವವನ್ನು ಸಂಪಾದಿಸಿದವರು. ಆನಂತರ ಬೆಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರಾಗಿಯೂ ಅನೇಕ ಸುಧಾರಣಾ ಕ್ರಮಗಳನ್ನು ಕೈಗೊಂಡವರು. ಪ್ರಸ್ತುತ ನಿವೃತ್ತಿ ನಂತರ ತಾನು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಅದರಲ್ಲಿ 2 ಪುಸ್ತಕಗಳನ್ನು ಬರೆದಿದ್ದಾರೆ. 500ಕ್ಕೂ ಅಧಿಕ ಅಂಕಣಗಳನ್ನು ಬರೆದಿದ್ದಾರೆ. ಆ ಮೂಲಕ ಈ ಸಮಾಜಕ್ಕೆ ತಮ್ಮದೇ ಆದ ರೀತಿಯ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮೊಂದಿಗಿರುವುದು ನಿಜಕ್ಕೂ ನಮಗೆ ಒಂದು ಸಂತಸ ಸಂಗತಿ, ಸೌಭಾಗ್ಯ. ನಾನು ಅವರನ್ನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಸ್ವಾಗತ ಸರ್. ನಮಸ್ಕಾರ ರಾಘವೇಂದ್ರ ಹೆಗಡೆ ಅವರೇ ಹಾಗೂ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇನ್ನು ಈಗ ನೀವು ತಿಳಿದ ಹಾಗೆ ಈಗ ಹಾರ್ಟಿನ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇವೆ. ಸೊ ಹಾಗಾಗಿ ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು, ನಾವು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ನಮ್ಮ ದಿನಚರಿಯಲ್ಲಿ ಯಾವ್ಯಾವ ರೀತಿಯ ಬದಲಾವಣೆಗಳಾಗಬೇಕು? ನಮ್ಮಲ್ಲಿ ಏನಾಗಿದೆ, ಈಗ ಒಂದು ಈ ಫಾಸ್ಟ್ ಫುಡ್ ಅಂತ ಕರಿತೇವೆ ನಾವು. ಈ ವಾಟ್ ಯು ಕಾಲ್ ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೇವೆ. ಈಗ ಹಾರ್ಟ್ ಅಟ್ಯಾಕ್ ಈಸ್ ದ ಮೋಸ್ಟ್ ಕಾಮನ್ ಡಿಸೀಸ್ ದಟ್ ಈಸ್ ರೀಸನ್ ಫಾರ್ ಡೆತ್. ಈಗ ಇಂಡಿಯಾದಲ್ಲೇ ತೊಗೊಂಡ್ರೆ ನೀವು ಸುಮಾರು 10 ಲಕ್ಷ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ. ಆ್ಯಂಡ್ 10 ಲಕ್ಷ ಹಾರ್ಟ್ ವರ್ಷದಲ್ಲಿ. ಓಕೆ, ಒಂದು ವರ್ಷದಲ್ಲಿ 10 ಲಕ್ಷ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈ ಹಾರ್ಟ್ ಅಟ್ಯಾಕಿಗೆ ಕಾರಣಗಳೇನು ಅಂತಂದರೆ, ಒಂದು ನಮ್ಮ ಇರೆಗ್ಯುಲರ್ ಹ್ಯಾಬಿಟ್ಸ್, ನಮ್ಮ ಒಂದು ಈಸಿ ಗೋಯಿಂಗ್. ಮೊದಲು ಏನಾಗುತ್ತೆ, ನಾವು ಒಂದು ಹಾರ್ಟ್ ರೇಟ್ ಏನಾಗುತ್ತೆ, ಅದು ಹಾರ್ಟ್ ರೇಟು ಜ್ವರ ಬಂದರೂ ಜಾಸ್ತಿ ಆಗುತ್ತೆ, ಮತ್ತು ಹಾರ್ಟ್ ಫಂಕ್ಷನ್ ಕಮ್ಮಿ ಆದಾಗಲೂ ಜಾಸ್ತಿ ಆಗುತ್ತೆ. ನಾವೇನು ಮಾಡ್ತೀವಿ, ವಿ ಆರ್ ಯೂಸ್ ಟು ವಾಟ್ ಈಸ್ ಕಾಲ್ಡ್ ಎಸ್ ವಿ ಮಸ್ಟ್ ಆಲ್ವೇಸ್ ಈಟ್ ವಿತ್ ಹಾರ್ಟ್ ಇನ್ ಮೈಂಡ್ ಅಂತ. ನಾವು ಏನೇ ಊಟ ಮಾಡಿದ್ರೂ ಹಾರ್ಟಿಗೆ ಏನಾಗುತ್ತೆ ಅಥವಾ ಬೇರೆ ನಮ್ಮ ದೇಹದ ಅಂಗಾಂಗಗಳಿಗೆ ಏನು ಎಫೆಕ್ಟ್ ಆಗುತ್ತೆ, ಆ ಒಂದು ಇದನ್ನು ನಾವು ಧ್ಯಾನದಲ್ಲಿಟ್ಕೊಂಡು ಆವಾಗ ನಾವು ಊಟ ಮಾಡಬೇಕಾಗುತ್ತೆ. ಅದೇ ವಿ ಶುಡ್ ಈಟ್ ವಾಟ್ ಈಸ್ ಕಾಲ್ಡ್ ಎಸ್ ಎ ನ್ಯೂಟ್ರಿಷಿಯಸ್ ಡಯಟ್. ನಾವೇನು ಮಾಡ್ತೀವಿ, ಈಗ ಪ್ರಾಸೆಸ್ಡ್ ಫುಡ್ ಮತ್ತು ಈ ನಾನ್ ವೆಜಿಟೇರಿಯನ್ ಕೊಬ್ಬಿನಾಂಶ ಜಾಸ್ತಿ ಇರ್ತಕ್ಕಂಥದ್ದು ಅಥವಾ ಬಲ್ಕ್ ಮೀಟ್ ಅಂತ ಏನು ಕರಿತೀವಿ, ಅದನ್ನು ಜಾಸ್ತಿ ಉಪಯೋಗಿಸ್ತಾ ಇರೋದನ್ನು. ಸೊ ನಾವು ವಿ ಮಸ್ಟ್ ಗೋ ಟು ವಾಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟ್ರಿಷಿಯಸ್ ಡಯಟ್. ನ್ಯೂಟ್ರಿಯಸ್ ಅಂದರೆ ಅದರಲ್ಲಿ ನಿಮಗೆ ರುಚಿಗಿಂತ ವೈಟಮಿನ್ಸು ಮತ್ತು ಮಿನರಲ್ಸು ಅದು ಜಾಸ್ತಿ ಇರಬೇಕು. ರುಚಿಗೆ ನೀವು ಹಾರ್ಟಿಗೆ ಒಂದು ಸಂಬಂಧಪಟ್ಟಂಥ ಒಂದು ಎಚ್ಚರಿಕೆಯ ಮಾತೇನು ಅಂತಂದರೆ, ನೀವು ನಾಲಿಗೆಗೆ ಯಾವುದು ರುಚಿ ಇರುತ್ತೆ ಅದು ಹಾರ್ಟಿಗೆ ತೊಂದರೆ ಕೊಡುತ್ತೆ. ನೀವು ನಾಲಿಗೆಗೆ ಯಾವುದು ರುಚಿ ಇರಲ್ಲ ಅನಿಸುತ್ತೆ ಅದು ವೈಟಮಿನ್ಸ್ ಜಾಸ್ತಿ ಇರುತ್ತೆ. ಈಗ ವೆಜಿಟಬಲ್ಸು ಅದರಲ್ಲೇನು ಸ್ವೀಟ್ ಇರಲ್ಲ, ಖಾರ ಇರಲ್ಲ, ಉಪ್ಪು ಇರಲ್ಲ. ಆದರೆ ವೈಟಮಿನ್ಸು ಮತ್ತು ವೆಜಿಟಬಲ್ಸ್ ಆರ್ ವೆರಿ ಗುಡ್ ಫಾರ್ ಡಯಟ್. ಇನ್ಫ್ಯಾಕ್ಟ್ ವಿ ಕಾಲ್ ವಾಟ್ ಈಸ್ ಕಾಲ್ಡ್ ಎಸ್ ದ ರೈನ್ಬೋ ಡಯಟ್ ಅಂತ ಕರಿತೀವಿ ಅದನ್ನು. ಅಂದರೆ ನೀವು ಊಟ ಮಾಡ್ತಕ್ಕಂಥ ಒಂದು ಪ್ಲೇಟಲ್ಲಿ ಇಟ್ ಮಸ್ಟ್ ಬಿ ಕಲರ್ಫುಲ್. ಇವನ್ ವೆಜಿಟಬಲ್ ಅಷ್ಟೇ, ಒಂದೇ ಕಲರ್ ತೊಗೋಬೇಡಿ. ಒಂದು ರೆಡ್ ಇರ್ತಕ್ಕಂಥ ಟೊಮ್ಯಾಟೋಸ್ ತೊಗೊಳ್ಳಿ ಅಥವಾ ಕ್ಯಾರೆಟ್ ತೊಗೊಳ್ಳಿ, ಮತ್ತು ಗ್ರೀನ್ ಇರ್ತಕ್ಕಂಥ ಬೀನ್ಸ್ ತೊಗೊಳ್ಳಿ, ತೊಂಡೆಕಾಯಿ ತೊಗೊಳ್ಳಿ, ಬೆಂಡೆಕಾಯಿ ತೊಗೊಳ್ಳಿ,
ಮತ್ತು ಸೊಪ್ಪು ತಗೊಳ್ಳಿ. ಈ ಥರ ಒಂದು ರೈನ್ಬೋ ಡಯಟ್ ಅಂತ ಕರಿತೀವಿ ಅದನ್ನು. ಅದು ಮಾಡಿದಾಗ ಏನಾಗುತ್ತೆ, ಹಾರ್ಟಿಗೆ ತೊಂದರೆ ಆಗದಂತೆ ಅದು ನ್ಯೂಟ್ರಿಷನ್ ಮಾತ್ರ ಕೊಡುತ್ತೆ. ಸೊ ದ್ಯಾಟ್ ಈಸ್ ಗುಡ್ ಫಾರ್ ದಿ ಲಾಂಜೆವಿಟಿ ಆಲ್ಸೋ. ದೋಸ್ ಹೂ ಈಟ್ ನ್ಯೂಟ್ರಿಷಿಯಸ್ ಡಯಟ್ ದೇ ಲಿವ್ ಲಾಂಗರ್. ಒಂದು ನ್ಯೂಟ್ರಿಷಿಯಸ್ ಡಯಟು. ಅವಾಯ್ಡ್ ಇಂಪಾರ್ಟೆಂಟಾಗಿ ಕೆಲವು ತೊಗೊಳ್ಬೇಕು, ಕೆಲವು ತೊಗೊಳ್ಬಾರ್ದು. ಪರ್ಟಿಕ್ಯುಲರ್ಲಿ ಸ್ಮೋಕಿಂಗ್ ಏನಿದೆ, ದಟ್ ಈಸ್ ಒಂದು ಸಿಗರೆಟ್ ಕುಡಿದ್ರೆ ಅದರ ನಿಕೋಟಿನ್ ಅಂತ ಏನು ಬರ್ತದೆ, ಸುಮಾರು ಅದರಲ್ಲಿ 7,000 ಒಂದು ಕೆಮಿಕಲ್ಸ್ ಇರುತ್ತೆ. ಆ ಕೆಮಿಕಲ್ಸು ಇಟ್ ಅಫೆಕ್ಟ್ಸ್ ಬ್ಯಾಡ್ಲಿ ಆನ್ ದಿ ಲಂಗ್ಸ್ ಮತ್ತು ಕಾರನರಿ ಆರ್ಟ್ರೀಸು. ಒಂದು ಬಿಕಾಸ್ ಇಟ್ ಕನ್ಸ್ಟ್ರಿಕ್ಟ್ಸ್ ದ ಬ್ಲಡ್ ವೆಸಲ್ಸ್. ಅದು ಬಟ್ ಈಗ ಇಷ್ಟೊಂದು ಕ್ಲೈಮೇಟ್ ಪೊಲ್ಯೂಷನ್ ಆಗಿದೆ. ನೀವು ಸಪೋಸಿಂಗ್ ಮೊದಲು ಒಂದು ಸ್ಮಾಲ್ ಎಕ್ಸಾಂಪಲ್, ಒಂದು WHO ಸ್ಟಡಿ ಇದೆ. ನೀವು ರಿಚ್ಮಂಡ್ ಸರ್ಕಲ್ನಲ್ಲಿ ಇಫ್ ಯು ಬ್ರೀತ್ ಫಾರ್ 1 minute ದೇರ್ ಇಟ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ 10 cigarettes. ಅಷ್ಟು ಪೊಲ್ಯೂಷನ್ ಇದೆ ಅದರಲ್ಲಿ. ಒಂದು ಗಾಳಿಯಲ್ಲಿ ಆ ಕೆಮಿಕಲ್ ಪೊಲ್ಯೂಷನ್ ಅಷ್ಟಿದೆ ಅಂದರೆ ಇಟ್ ಈಸ್ ಈಕ್ವಲ್ ಟು ಸ್ಮೋಕಿಂಗ್ 10 or 15 cigarettes. ಆ ಒಂದು ರೀತಿಯ ಇದಿರಬೇಕಾದಾಗ ಏನಾಗುತ್ತೆ, ನಾವು ಫರ್ದರ್ ಸ್ಮೋಕಿಂಗ್ ಮಾಡಿದಾಗ ಇಟ್ ಕನ್ಸ್ಟ್ರಿಕ್ಟ್ಸ್ ದ ಬ್ಲಡ್ ವೆಸಲ್ಸ್, ಇನ್ಕ್ರೀಸಸ್ ದ ಬ್ಲಡ್ ಪ್ರೆಷರ್. ಸೊ ಕನ್ಸ್ಟ್ರಿಕ್ಟ್ ದ ಬ್ಲಡ್ ವೆಸಲ್ ಏನಿದೆ ಆ್ಯಸ್ ಇಟ್ ಈಸ್ ನಿಮಗೆ ಮೊದಲೇ ಬ್ಲಾಕ್ ಇದ್ದರೆ ಸ್ವಲ್ಪ ಕನ್ಸ್ಟ್ರಿಕ್ಷನ್ ಆದಾಗ ಏನಾಗುತ್ತೆ, ಇವಾಗ ಇಷ್ಟಿರುತ್ತೆ ಅಂತ ಇಟ್ಕೊಳ್ಳಿ, ಮತ್ತು ಅದು ಕನ್ಸ್ಟ್ರಿಕ್ಷನ್ ಆದಾಗ ಹಿಂಗೆ ಆಗುತ್ತೆ, ಆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಆವಾಗ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಜಾಸ್ತಿ ಇದೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ. ಮತ್ತು ಕನ್ಸ್ಟ್ರಿಕ್ಷನ್ ಆದಾಗ ಏನಾಗುತ್ತೆ, ಬ್ಲಡ್ ಫ್ಲೋ ಸರಾಗವಾಗಿ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಬ್ಲಡ್ ಕನ್ಸಿಸ್ಟೆನ್ಸಿ ಏನಾಗುತ್ತೆ, ಥಿಕ್ ಆಗುತ್ತೆ. ಪರ್ಟಿಕ್ಯುಲರ್ಲಿ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದು, ಫ್ಯಾಟ್ ಕಂಟೆಂಟ್ ಜಾಸ್ತಿ ಇದ್ದರೆ ಬ್ಲಡ್ ಒಳಗಡೆ ಏನಿರುತ್ತೆ ಅದು ಕನ್ಸಿಸ್ಟೆನ್ಸಿ ಜಾಸ್ತಿ ಆಗುತ್ತೆ, ಥಿಕ್ ಆಗುತ್ತೆ. ಕನ್ಸಿಸ್ಟೆನ್ಸಿ ಥಿಕ್ ಆಗಿ ನ್ಯಾರೋ ಲ್ಯೂಮನ್ ಆದಾಗ ಏನಾಗುತ್ತೆ, ಅದು ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಆದ್ದರಿಂದ ನೀವು ಒನ್ ಈಸ್ ನ್ಯೂಟ್ರಿಷಿಯಸ್ ಫುಡ್, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಒಂದು ಅವಾಯ್ಡ್ ಸ್ಮೋಕಿಂಗ್, ಅಬ್ಸಲ್ಯೂಟ್ಲಿ ನೋ ಸ್ಮೋಕಿಂಗ್. ಮತ್ತು ಎರಡನೇದು ಆಲ್ಕೋಹಾಲ್. ಯು ಕ್ಯಾನ್ ಟೇಕ್ ಮಾಡ್ರೇಟ್ ಅಮೌಂಟ್ ಆಫ್ ಆಲ್ಕೋಹಾಲ್, ಒನ್ or 2 pegs. ಇಟ್ ಡಸಂಟ್ ಹಾರ್ಮ್. ಇನ್ ಫ್ಯಾಕ್ಟ್ ಇಟ್ ಮೇ ಓಪನ್ ಅಪ್ ದಿ ಕಾರನರಿ ಆರ್ಟರಿ, ಸ್ವಲ್ಪ ವ್ಯಾಸೋಡೈಲೇಟರ್ ಎಫೆಕ್ಟ್ ಇರುತ್ತೆ. ಬಟ್ ನೀವು ಪ್ರತಿ ದಿವಸ ಇದು ಮಾಡೋದಾದರೆ, ಡ್ರಿಂಕ್ಸ್ ಮಾಡೋದಾದರೆ ಇಟ್ ಅಡ್ವರ್ಸ್ಲಿ ಅಫೆಕ್ಟ್ಸ್ ದಿ ಲಿವರ್, ಇಟ್ ಅಡ್ವರ್ಸ್ಲಿ ಅಫೆಕ್ಟ್ಸ್ ದಿ ಹಾರ್ಟ್ ಆಲ್ಸೋ ಇಂಡೈರೆಕ್ಟ್ಲಿ. ಸೊ ಅವಾಯ್ಡ್ ಡ್ರಿಂಕಿಂಗ್ ಟು ಮಚ್ ಆಫ್ ಆಲ್ಕೋಹಾಲ್, ಬಿಂಜ್ ಡ್ರಿಂಕಿಂಗ್ ಅಂತ ಕರಿತೇವೆ. ಡೋಂಟ್ ಡೂ ದ್ಯಾಟ್. ಇನ್ನೊಂದು ಏನಂದರೆ ರಿಫೈನ್ಡ್ ಫುಡ್. ನೀವು ಇನ್ಫ್ಯಾಕ್ಟ್ ವಿ ಸೇ ದಟ್ ನೀವು ಬೆಳ್ಳಗೇನಿದೆ ಅದನ್ನು ಇಟ್ಸ್ ನಾಟ್ ಗುಡ್ ಫಾರ್ ಹಾರ್ಟ್ ಅಂತ. ಬೆಳ್ಳಗಿರೋದು ಯಾವುದು, ಶುಗರು, ಸಾಲ್ಟು ಮತ್ತು ಮೈದಾ ಹಿಟ್ಟು, ರೈಸು. ದೀಸ್ ಆರ್ ಆಲ್ ನಾಟ್ ಗುಡ್ ಫಾರ್ ಹಾರ್ಟ್. ಇನ್ಸ್ಟೆಡ್ ಯು ಗೋ ಫಾರ್ ಮಿಲೆಟ್ಸ್ ಅಂತ ಕರಿತೇವೆ. ರಾಗಿ ಈಸ್ ಗುಡ್. ಅಥವಾ ವೀಟು ತೊಗೊಳ್ತೇವೆ, ವೀಟಲ್ಲೂ ಸ್ವಲ್ಪ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಇದ್ದೇ ಇರುತ್ತೆ, ಅದರ ಇದು ಬಂದೇ ಬರುತ್ತೆ ಅದು. ಸೊ ದೀಸ್ ಇಸ್ ಅಬೌಟ್ ದಿ ನ್ಯೂಟ್ರಿಷಿಯಸ್ ಡಯಟ್ ಆ್ಯಂಡ್ rainbow diet that we are concentrating. Except milk, everything that is white is not very good for the heart. ಸೊ ಇನ್ನೊಂದು ಆಮೇಲೆ ಎಕ್ಸರ್ಸೈಸ್. ನಾವು ಬಾಡಿಗೆ ತೊಂದರೆನೇ ಕೊಡೋಕ್ಕೆ ಹೋಗಲ್ಲ. ವಿ ಆ್ಯಸ್ ಎ ಜನ್ರೇಷನ್ ಮೋಸ್ಟ್ ಆಫ್ ಅಸ್ ಹ್ಯಾವ್ ಬಿಕಮ್ ಲೇಜಿ. ಬೆಳಗ್ಗೆನೇ ಎದ್ದು ಇಫ್ ಯು ಗೋ ಔಟ್ ಇನ್ ದ ವಾಕಿಂಗು, ಅಥವಾ ಆಕ್ಸಿಜನ್ ವಿಲ್ ಬಿ ವೆರಿ ಹೈ ಇನ್ ದಿ ಮಾರ್ನಿಂಗ್ ಟೈಮ್ಸ್. ಸೊ ಇಟ್ ವಿಲ್ ಗಿವ್ ಯು ಒಂದು ಎಕ್ಸಿಲರೇಷನ್ ಅಂತ ಕರಿತೇವೆ, ಮೂಡ್ ಎಲಿವೇಶನ್ ಅಂತ ಕರಿತೇವೆ. ಆಕ್ಸಿಜನ್ ಬಾಡಿಗೆ ಹೋದರೆ ಒಂದು ಆಲ್ ದಿ cells in the body get invigorated because oxygen is the main source of energy. That is the one that makes you survive. ಇಲ್ಲಾಂದ್ರೆ ಏನಾಗುತ್ತೆ, ಹೈಪಾಕ್ಸಿಕ್ ಇದು ಅಥವಾ ಅನಾಕ್ಸಿಕ್ ಮೆಟಬಾಲಿಸಮ್ ಆಗಿಬಿಡುತ್ತೆ ಅದು. ಆದ್ದರಿಂದ ನೀವು ಹಾರ್ಟ್ ಅಟ್ಯಾಕ್ ಪ್ರಿವೆಂಟ್ ಮಾಡಲಿಕ್ಕೆ ಯು ಮಸ್ಟ್ ಮೂವ್ ಔಟ್ ಇನ್ ದ ಮಾರ್ನಿಂಗ್. ಎಷ್ಟಾದರೆ ಅಷ್ಟು ನೀವು ಹೊರಗಡೆ ಇರಿ. ಸನ್ಲೈಟ್ ಈಸ್ ದ ಬೆಸ್ಟ್, ಒನ್ ಆಫ್ ದಿ ವೆರಿ ಗುಡ್ ಡಾಕ್ಟರ್ಸ್. ಸನ್ಲೈಟ್ ನೀವು ಬಿದ್ದಷ್ಟು ನೀವು ವೈಟಮಿನ್ ಡಿ ನಿಮಗೆ ಕನ್ವರ್ಷನ್, ನೀವು ವೈಟಮಿನ್ ಡಿ ಕಮ್ಮಿ ಇದ್ರೂ ನಿಮ್ಮ ಸನ್ಲೈಟ್ ಎಳೆ ಬಿಸಿಲಿಗೆ ನೀವು ಹೋದಾಗ ನಿಮ್ಮಲ್ಲಿ ವೈಟಮಿನ್ ಡಿ ಇಸ್ ಅ ವೆರಿ ಕ್ರೂಷಿಯಲ್ ಎಲಿಮೆಂಟ್ ಇನ್ ದಿ ಮೆಟಬಾಲಿಸಮ್ ಆಫ್ ದ ಬಾಡಿ. ಸೊ ಇದೆಲ್ಲ ಕಾರಣಗಳಿಂದ ನೀವು ಹೊರಗಡೆ ಹೋದರೆ ಒಳ್ಳೆಯದು. ಅದರಲ್ಲಿ ಏನಾಗುತ್ತೆ, ನೀವು ಹಾರ್ಟ್ ಅಟ್ಯಾಕ್ ಈಗ ಅದು ವಿಲ್ ಟಾಕ್ ವೆನ್ ದ ಕಾರ್ಡಿಯಕ್ ಅರೆಸ್ಟ್ ಕಮ್ಸ್. ನೀವು ಹೇಗೆ ಹಾರ್ಟ್ ಅಟ್ಯಾಕ್ ವಾಕ್ ಮಾಡಬೇಕು, ಎಷ್ಟು ಮಾಡಬೇಕು, ಅದು ನೀವು ಇಟ್ ಈಸ್ ಯೂಶುವಲಿ ಸೆಡ್ ದಟ್ there are various this thing. Minimum walking every day you must do is 4,000 square feet, 4,000 steps a day. Actually it's still better if you walk 6,000 steps.
ಬಟ್ ಇಫ್ ಯು ಆರ್ ಸ್ಟಿಲ್ ಯಂಗ್ ಆ್ಯಂಡ್ ಇಫ್ ಯು ಕ್ಯಾನ್ ಗೋ, ಇದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ವಯಸ್ಸಾದಂಗೆ ಯು ಕ್ಯಾನ್ ರೆಸ್ಟ್ರಿಕ್ಟ್ ಇಟ್ ಟು 6,000 ಆರ್ 4,000. ಬಟ್ ಬೆಸ್ಟ್ ಥಿಂಗ್ ಈಸ್ ಯು ವಾಕ್ 10,000 ಸ್ಟೆಪ್ಸ್ ಎ ಡೇ. ನೀವು 10,000 ಸ್ಟೆಪ್ಸ್ ನೀವು ನಡೆದರೆ ಪ್ರತಿ ದಿವಸ ನಿಮಗೆ 11 ವರ್ಷ ಆಯುಸ್ ಜಾಸ್ತಿ ಆಗುತ್ತೆ. ದಿಸ್ ಹ್ಯಾಸ್ ಬಿನ್ ಕ್ಯಾಲ್ಕುಲೇಟೆಡ್ ಆ್ಯಂಡ್ ಸ್ಟಡಿಡ್ ಆನ್ ಎ ಲಾಂಗ್ ಇದು ವೆಸ್ಟರ್ನ್ ಯೂನಿವರ್ಸಿಟೀಸಲ್ಲಿ ಇದು ಸ್ಟಡಿ ಆಗಿದೆ. ನೀವು 10,000 ಸ್ಟೆಪ್ ಪ್ರತಿ ದಿವಸ ನಡೆದರೆ 11 ವರ್ಷ ಲೈಫ್ ನಿಮಗೆ ಜಾಸ್ತಿ ಆಗುತ್ತೆ. ಅಂದರೆ ವಾಕಿಂಗು ಅಂದರೆ ಸೂರ್ಯನ ಬೆಳಕಿಗೆ ವಾಕ್ ಮಾಡೋದು ಅಷ್ಟೊಂದು ಆರೋಗ್ಯಕರ. ಸೊ ದಿಸ್ ಇಸ್ ಒನ್ ಆಸ್ಪೆಕ್ಟ್ ಆಫ್ ವಾಕಿಂಗ್, ಹೃದಯದ ಆರೋಗ್ಯದ ಒಂದು ಗುಟ್ಟು ಅಂತೇಳಿ. ಬಟ್ ಈಗ ಏನಾಗುತ್ತೆ, ಹಲವಾರು ನಮ್ಮ ಒಂದು ಹೆಲ್ತ್ ಕೇರ್ ಸಿಸ್ಟಮ್ ಇಟ್ ಸೆಲ್ಫ್ ಇಸ್ ಇಂಪ್ರೂವಿಂಗ್. ನಾವು ವಿ ಕಾನ್ಸಂಟ್ರೇಟ್ ಆನ್ ವ್ಯಾಕ್ಸಿನ್ಸು, ಮತ್ತು ಈಗ ಬರ್ತಕ್ಕಂಥ ಫುಡ್ ಏನಾಗಿದೆ ಅದನ್ನು ನಾವು ನ್ಯೂಟ್ರಿಷಿಯಸ್ ಡೈಟ್ ಆ ಥರದ್ದು ತೊಗೊಂಡಾಗ ಏನಾಗುತ್ತೆ, ನಮ್ಮ ಆಯುಸ್ಸು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಈಗ 1947 ವೆನ್ ವಿ ಗಾಟ್ ಇಂಡಿಪೆಂಡೆನ್ಸ್ ಅವರ್ ಆವ್ರೇಜ್ ಸರ್ವೈವಲ್ ವಾಸ್ ಅಬೌಟ್ 37 ಇಯರ್ಸ್. ಇವಾಗ ಇಟ್ ಈಸ್ ಅಬೌಟ್ 80 ಇಯರ್ಸ್ ಬಿಕಾಸ್ ಆಫ್ ದಿ ಗುಡ್ ಫುಡ್. ನಾವು ಒಂದು ಹಂಗರ್ ಇದು ಎಲಿಮಿನೇಟ್ ಆಗ್ತಾಯಿದೆ, ಒಂದು ಗ್ರೋತು ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ಸು ಮತ್ತು ವೈದ್ಯಕೀಯ ಸೌಲಭ್ಯಗಳು ಮತ್ತು ಇರತಕ್ಕಂಥ ಒಂದು ವ್ಯವಸ್ಥೆ, ನಮ್ಮ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ನಮ್ದು ಈಗ ಅಪ್ ಟು 70 ಇಯರ್ಸಿಗೆ ಬಂದಿದೆ. ಇದು ಇನ್ನೂ ಇಂಪ್ರೂವ್ ಆಗುತ್ತೆ. ಅದು ಎವ್ರಿ 3 ಇಯರ್ಸ್ 1 ಮಂತ್ ಜಾಸ್ತಿ ಆಗ್ತಾ ಇದೆ ಆಯುಸ್ಸು. ಸೊ ದಿಸ್ ಈಸ್ ಹೌ ದ ಹೋಲ್ ಥಿಂಗ್ ಈಸ್ ಇಂಪ್ರೂವಿಂಗ್. ಸೊ ಲಾಂಜೆವಿಟಿ ಈಗ ಮೊದಲು ನಮ್ಮ ಇಂಡಿಯಾದಲ್ಲೇ ಈಗ ಸುಮಾರು ಒಂದು 20 ಲಕ್ಷ ಜನ ಇದ್ದಾರೆ 60-70 ವರ್ಷಕ್ಕಿಂತ ಜಾಸ್ತಿ ಇರೋರು. ಜಪಾನ್ನ ಒಂದೇ ಒಂದು ರೀಜನ್ನಲ್ಲಿ ಸುಮಾರು ಒಂದು ಮೋರ್ ದೆನ್ 80% ಆರ್ 100 ಇಯರ್ಸ್ ಆ್ಯಂಡ್ ಮೋರ್. ಅವರಿನ್ನೂ ಆರೋಗ್ಯಪರವಾಗಿ ಜೀವನವಾಗಿ ಆ್ಯಕ್ಟಿವ್ ಲೈಫ್, ದೇ ಆರ್ ಲಿವಿಂಗ್ ಆನ್ ಆ್ಯಕ್ಟಿವ್ ಲೈಫ್. ಸೊ ಆದ್ದರಿಂದ ಒಂದು ನಮ್ಮ ಜೀವನ ಶೈಲಿಯನ್ನು ನಾವು ಮಾರ್ಪಾಟು ಮಾಡಿಕೊಂಡ್ರೆ ಲಾಂಗ್ ಲಿವ್ ಆಗಿ ಮತ್ತು ಒಂದು ನಮ್ಮ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ನಾವು ನಮ್ಮ ಇದ್ರ ಮೇಲೆ ಬದುಕಬಹುದು. ಮತ್ತು ಈಗಿತ್ತಲಾಗಿ ನಡೀತಾ ಇರುವುದು ಕಾರ್ಡಿಯಾಕ್ ಅರೆಸ್ಟ್ಗಳು ಹೆಚ್ಚಾಗ್ತವೆ, ಅಂದರೆ ಅದಕ್ಕೆ ಕಾರಣಗಳೇನು ಸರ್? ಕಾರ್ಡಿಯಾಕ್ ಅರೆಸ್ಟ್ ಬೇಸಿಕಲಿ ಏನಾಗುತ್ತೆ, ಒಬ್ಬರಿಗೆ ಒಂದು ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದಾಗ, ದೋಸು ಸ್ಮೋಕ್, ಅವಾಗೇನಾಗುತ್ತೆ ಹೇಳಿದ್ನಲ್ಲ, ಸ್ಮೋಕ್ ಮಾಡೋದ್ರಿಂದ ಏನಾಗುತ್ತೆ, ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಈಗ ಆ್ಯಸ್ ಇಟ್ ಈಸ್ ದೇರ್ ಈಸ್ ಸಮ್ ನ್ಯಾರೋಯಿಂಗ್. ನೀವು ಅದರ ಮೇಲೆ ಸ್ಮೋಕ್ ಮಾಡಿದರೆ ಈ 50% ನ್ಯಾರೋಯಿಂಗ್ ಇದ್ದರೆ ಅದು 70% ನ್ಯಾರೋಯಿಂಗ್ ಆಗುತ್ತೆ. ಆ 70% ನ್ಯಾರೋಯಿಂಗ್ ಆದಾಗ ಏನಾಗುತ್ತೆ, ಹಾರ್ಟ್ ರೇಟ್ ನಿಮ್ಮದು ಜಾಸ್ತಿ ಆಗುತ್ತೆ. ಆವಾಗ ವೆನ್ ಯು ದಿ ಹಾರ್ಟ್ ಹ್ಯಾಸ್ ಗಾಟ್ 2 ಟೈಪ್ಸ್ ಆಫ್ ಮೆಟಬಾಲಿಸಮ್ ದಟ್ ಗೋಸ್ ಆನ್. ಒಂದು ಆಕ್ಸಿಜನೇಟೆಡ್ ಮೆಟಬಾಲಿಸಮ್, ನಾರ್ಮಲ್ ಮೆಟಬಾಲಿಸಮ್ ಆಗುತ್ತೆ. ಒಂದು ಆಕ್ಸಿಜನ್ ಸಂಪೂರ್ಣವಾಗಿ ಸಿಕ್ಕಿ ಅದು ನಾರ್ಮಲಾಗಿ ಮೆಟಬಾಲಿಸಮ್ ಆಗೋದ್ರಿಂದ ತೊಂದರೆ ಆಗೋದಿಲ್ಲ, ಹಾರ್ಟಿಗೆ ಶಕ್ತಿ ಬರುತ್ತೆ. ವೆರಾಸ್ ಇಟ್ ಗೋಸ್ ಇಂಟು ಹೈಪಾಕ್ಸಿಕ್ ಮೆಟಬಾಲಿಸಮ್. ನಾನು ಹೇಳಿದ್ನಲ್ಲ, ಹಾರ್ಟು ಬ್ಲಡ್ ಸಪ್ಲೈ ಕಮ್ಮಿ ಆಗಿ ಆಕ್ಸಿಜನ್ ಸಪ್ಲೈ ಕಮ್ಮಿ ಆದಾಗ ಇಟ್ ಗೋಸ್ ಇಂಟು ವಾಟ್ ಈಸ್ ಕಾಲ್ಡ್ ಎಸ್ ಎ ಹೈಪಾಕ್ಸಿಕ್ ಮೆಟಬಾಲಿಸಮ್. ಪೂರ್ತಿ ಬ್ಲಾಕ್ ಆದಾಗ ಇಟ್ ಗೆಟ್ಸ್ ಇಂಟು ವಾಟ್ ಈಸ್ ಕಾಲ್ಡ್ ಎಸ್ ಎ ಅನಾಕ್ಸಿಕ್ ಮೆಟಬಾಲಿಸಮ್. ಅಂದರೆ ಆಕ್ಸಿಜನ್ ಇಲ್ಲದೆ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಹೋಗ್ಬಿಡುತ್ತೆ. ಅದು ಆವಾಗ ಏನಾಗುತ್ತೆ, ಹಾರ್ಟಿಗೆ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಪೇಸ್ ಮೇಕರ್ಸ್. ಹಾರ್ಟಿನ ರಿದಮ್ ಏನಿದೆ ಹೇಳಿದ್ನಲ್ಲ, 100,000 ಬಾರಿ ದಿವಸಗಳೇ ಬಡ್ದುಕೊಳ್ಳುತ್ತೆ. ಅದು ಆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಹೇಗೆ ಹೋಗುತ್ತೆ ಅಂದರೆ, ಅದು ನ್ಯಾಚುರಲ್ ಪೇಸ್ ಮೇಕರ್ ಅಂತ ಇದೆ, SA ನೋಡ್ ಅಂತ, ಸೈನೋ ಏಟ್ರಿಯಲ್ ನೋಡ್ ಅಂತ. ಅಲ್ಲಿಂದ ಏನಾಗುತ್ತೆ, ವೆಂಟ್ರಿಕಲ್ ಪಾತ್ವೇಸ್ ಅಂತ ಬರುತ್ತೆ. ಅದರಲ್ಲಿ ಆ ಪಾತ್ವೇಸ್ ವೆಂಟ್ರಿಕಲ್ನ ಇದಾಗುತ್ತೆ. ಇದರಲ್ಲಿ ಒಂದು ಅರಿಥ್ಮಿಯಾಸ್ ಅಂತ ಶುರು ಆಗುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಏಟ್ರಿಯಲ್ ಅರಿಥ್ಮಿಯಾಸ್ ಆರ್ ಬಿನೈನ್ ಅರಿಥ್ಮಿಯಾಸ್, ಅದೇನು ತೊಂದರೆ ಆಗೋದಿಲ್ಲ, ಜೀವಕ್ಕೆ ತೊಂದರೆ ಆಗೋದಿಲ್ಲ. ವೆರಸ್ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸ್ ಅಂತ ಕರುತ್ತೆ. ಆ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸಲ್ಲಿ ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಬರುತ್ತೆ. ಆ ವೆಂಟ್ರಿಕ್ಯುಲರ್ ಅರಿಥ್ಮಿಯಾಸಲ್ಲಿ ಫ್ಲಟರ್ ಅಂತ ಬರುತ್ತೆ, ಫಿಬ್ರಿಲೇಷನ್ ಅಂತ ಬರುತ್ತೆ, ಅಥವಾ ಬರೀ ಸಿಂಪಲ್ ಟ್ಯಾಕಿಕಾರ್ಡಿಯಾ ಅಂತ ಬರುತ್ತೆ, ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ. ಯೂಶಲಿ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ ಕ್ಯಾನ್ ಬಿ ಅಬಾರ್ಟೆಡ್. ಅದನ್ನು ಯೂಶಲಿ ಸರಿ ಮಾಡ್ಬೋದು, ಅಥವಾ ತಾನೇ ಸರಿ ಹೋಗೋ ಚಾನ್ಸಸ್ಸು ಇರುತ್ತೆ. ಈ ಫ್ಲಟರ್ ಆ್ಯಂಡ್ ಫಿಬ್ರಿಲೇಷನ್ ದೇರ್ ಆಲ್ ವೇರಿಯಸ್ ಟ್ರೀಟ್ಮೆಂಟ್ಸ್ ಆರ್ ಅವೈಲಬಲ್ ಫಾರ್ ವೆಂಟ್ರಿಕ್ಯುಲರ್ ಫ್ಲಟರ್ಸ್ ಆರ್ ಇದು. ಬಟ್ ಫಿಬ್ರಿಲೇಷನ್ ಏನಾಗುತ್ತೆ, ನಾವು ಎಫೆಕ್ಟಿವ್ ಕಂಟ್ರಾಕ್ಷನ್ನಿಂದ ಹಾರ್ಟು ಮುಂದಕ್ಕೆ ರಕ್ತವನ್ನು ತಳ್ಳುತ್ತೆ. ಇದೇನಾಗುತ್ತೆ, ಹಾರ್ಟ್ಗೆ ಫಿಬ್ರಿಲೇಷನ್ ಆದಾಗ ಕ್ವಿವರಿಂಗ್ ಅಂತ ಕರಿತೇವೆ. ಅಂದರೆ ಹಾರ್ಟ್ ಹಿಂಗೆ ಸುಮ್ಮನೆ ಒದ್ದಾಡ್ತಾ ಇರುತ್ತೆ ಅಷ್ಟೇ, ದೇರ್ ಇಸ್ ನೋ ಎಫೆಕ್ಟಿವ್ ಕಂಟ್ರಾಕ್ಷನ್. ಮುಂದೆ ರಕ್ತದ ಸಪ್ಲೈ ಮುಂದಕ್ಕೆ ಹೋಗೋದೇ ಇಲ್ಲ.
ಅಂದರೆ ಆ ರಕ್ತದ ಸಪ್ಲೈ ಏನಾಗುತ್ತೆ, ಯಾವಾಗ ಆಗುತ್ತೆ ಅಂದರೆ ಈ ಅನಾಕ್ಸಿಕ್ ಮೆಟಬಾಲಿಸಮ್ ಅಂತ ಹೇಳಿದ್ನಲ್ಲ, ಆವಾಗ ನೀವು ಹಾರ್ಟ್ ಏನಾಗುತ್ತೆ ಅಬ್ನಾರ್ಮ್ಯಾಲಿಟಿ ರಿದಮ್ ಬಂದಾಗ ಇಟ್ ಗೋಸ್ ಫಿಬ್ರಿಲೇಷನ್ ಆಗುತ್ತೆ. ಬಟ್ ದೇರ್ ಇಸ್ ನೋ ಎಫೆಕ್ಟಿವ್ ಕಂಟ್ರಾಕ್ಷನ್. ಸೊ ದೇರ್ ಆರ್ ಡೆಫಿನೆಟ್ ಇದು ನೀವು ಎಷ್ಟರವರೆಗೆ ನೀವು ನೀವು ಎಕ್ಸರ್ಸೈಸ್ ಮಾಡುವಾಗ ಎಷ್ಟು ಹಾರ್ಟ್ ರೇಟ್ ನಿಮ್ಮದು ಹಾರ್ಟ್ ರೇಟ್ ಚೆಕ್ ಮಾಡಿಕೊಂಡು ನೀವು ಎಕ್ಸರ್ಸೈಸ್ ಮಾಡಬೇಕಾಗತ್ತೆ. ಒಂದು 220 ಈಸ್ ದ ಮ್ಯಾಕ್ಸಿಮಮ್ ಹಾರ್ಟ್ ರೇಟ್ ದಟ್ ಯು ಕ್ಯಾನ್ ಅಚೀವ್. ಬಟ್ ಅದು ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಅದನ್ನು ಮಾಡಬೇಕಾಗುತ್ತೆ. ಈಗ ನಿಮ್ಮ ವಯಸ್ಸು ಎಷ್ಟಿದೆ, ಸಪೋಸಿಂಗ್ ನಿಮಗೆ 50 ವರ್ಷ ಆಗಿದೆ ಅಂತ ಇಟ್ಕೊಳ್ಳಿ. ಸೊ 220 ಮೈನಸ್ 50 ಅಂದರೆ 170. ನೀವು 170 ಹಾರ್ಟ್ ರೇಟ್ವರೆಗೆ ವಿತೌಟ್ ಎನಿ ಪ್ರಾಬ್ಲಮ್ ಮಾಡ್ಬೋದು. ನೀವು 170ಗಿಂತ ಹೆಚ್ಚಿಗೆ ಹೋದರೆ 180, 190, 200 ಆ ರೀತಿಗೆ ಹೋದಾಗ ಏನಾಗುತ್ತೆ, ಇಟ್ ಗೆಟ್ಸ್ ಇನ್ ಟು ಅನ್ ಅನಾಕ್ಸಿಕ್ ಮೆಟಬಾಲಿಸಮ್. ಆವಾಗ ದಿ ಹಾರ್ಟ್ ಫಿಬ್ರಿಲೇಷನ್ ರೇಟ್ ಇಸ್ ವೆರಿ ಹೈ. ನೀವು ಹಾರ್ಟ್ ಫಿಬ್ರಿಲೇಷನ್ ಈ ಕಾರ್ಡಿಯಕ್ ಅರೆಸ್ಟ್ ಆದಾಗ 2 ಸೆಟಪಲ್ಲಿ ಆಗ್ಬೋದು. ಒಂದು ಹಾರ್ಟು ಆಸ್ಪತ್ರೆಯಲ್ಲಿದ್ದಾಗ ಕಾರ್ಡಿಯಕ್ ಅರೆಸ್ಟ್ ಆಗೋದು, ಆಸ್ಪತ್ರೆ ಹೊರಗಡೆ ಇರ್ತಕ್ಕಂಥ ಒಂದು, ಅಥವಾ ಜಿಮ್ಮಲ್ಲಿರ್ಬೋದು, ಜಿಮ್ನೇಷಿಯಮ್ ಇರ್ಬೋದು, ಅಥವಾ ಡಾಕ್ಟ್ರ್ ಕ್ಲಿನಿಕಲ್ಲಿಗೆ ಹೋಗ್ತೀರಾ, ಅಲ್ಲಿ ನಿಮಗೆ ಮೊನ್ನೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆಗಿದ್ದಾನೆ. ಸೊ ಡಾಕ್ಟ್ರ್ ಹತ್ರ ಹೋದರು, ಅವರಿಗೆ ಅಂದರೆ ಪ್ರಿಮಾನಿಟರಿ ಸಿಂಪ್ಟಮ್ ಇತ್ತು. ಅದಕ್ಕೆ ಹಿಂದಿನ ದಿವಸ ಅವರು ಸಿಕ್ಕಾಪಟ್ಟೆ ಎಕ್ಸರ್ಸೈಸ್ ಮಾಡ್ತಾಯಿದ್ರು, ಮೆಟಬಾಲಿಕ್. ಅವರ ಒಂದು ಈಸ್ ಬ್ರ್ಯಾಂಡ್ ಅಂಬಾಸಿಡರ್ ಫಾರ್ ಇಂಡಿಯನ್ ಯೂತ್ ಇದಕ್ಕೆ, ಆ ಥರ ಮೀನ್ ಮೈಸೂರಿನ ಕರ್ನಾಟಕದ ಇದು ಇತ್ತು ಇದಕ್ಕೆ ಆಗಿದ್ರು ಅವರು. ಅವರಿಗೆ ಹಿ ವಾಸ್ ಕ್ರೇಜಿ ಅಬೌಟ್ ಫಿಸಿಕಲ್ ಫಿಟ್ನೆಸ್. ದಿವಸ 2 ಗಂಟೆ 3 ಗಂಟೆ 4 ಗಂಟೆ ಅವರು ಇದು ಮಾಡ್ತಾಯಿದ್ರು ಅವರು. ಆವಾಗ ಏನಾಗುತ್ತೆ, ಅವರು ಡಾಕ್ಟ್ರ್ ಹತ್ರ ಹೋದಾಗ ಸಡನ್ಲಿ ಅಲ್ಲಿ ಏನಾಗುತ್ತೆ, ಈ ಅಬ್ನಾರ್ಮಲ್ ರಿದಮ್ ಫಿಬ್ರಿಲೇಷನ್ ಶುರು ಆಗುತ್ತೆ. ಅವ್ರು ECG ಮಾಡಿದಾಗ ಹಿ ಸಾ ಎ ಸ್ಟ್ರೈಟ್ ಲೈನ್ ದೇರ್. ಅದಕ್ಕೆ ನಾವು ಇಮಿಡಿಯೇಟಾಗಿ ಕರ್ಕೊಂಡೋಗಿ ಅಂತ ಹೇಳಿ ಅವರನ್ನು ಕಾರಲ್ಲಿ ಹಾಕಿ ಇದು ಮಾಡಿದ್ರು. ಬಟ್ ವಿತಿನ್ 4 ಮಿನಿಟ್ಸ್ ಹೇಳಿದ್ನಲ್ಲ, ಒಂದು ಹಾರ್ಟ್ ಡಸಂಟ್ ಫಂಕ್ಷನ್, ವಿತಿನ್ 4-5 ಮಿನಿಟ್ಸ್ ದ ಬ್ರೈನ್ ಸ್ಟಾಪ್ಸ್ ವರ್ಕಿಂಗ್. ಅವ್ರಿಗೆ ಅದೇ ಆಗಿದ್ದು, ಕಾರ್ಡಿಯಕ್ ಅರೆಸ್ಟ್ ಆಗಿದೆ ಅಲ್ಲಿ. ಆಮೇಲೆ ಕಾರ್ನಲ್ಲಿ ಕರ್ಕೊಂಡೋಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗಾಗಲೇ ಬ್ರೈನ್ ಡೆತ್ ಆಗಿಬಿಟ್ಟಿದೆ. ಅಂದರೆ ದಿಸ್ ಈಸ್ ಕಾರ್ಡಿಯಕ್ ಅರೆಸ್ಟ್ ಅಂತ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ, ಅಫ್ಕೋರ್ಸ್ ಕಾರ್ಡಿಯಕ್ ಅರೆಸ್ಟ್ ಕ್ಯಾನ್ ಬಿ ಆಫ್ಟರ್ ಈವನ್ ಹಾರ್ಟ್ ಅಟ್ಯಾಕ್ ಆದ್ರೂ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು. ಬಟ್ ಈ ಥರ ಕಾರ್ಡಿಯಕ್ ಅರೆಸ್ಟು ಔಟ್ಸೈಡ್ ದ ಹಾಸ್ಪಿಟಲ್ ಸೆಟಪಲ್ಲಿ ಆದರೆ 90% 95% ಮಾರ್ಟ್ಯಾಲಿಟಿ, ಅಂದರೆ 95% ಸತ್ತೋಗ್ತಾರೆ. ವೆರಸ್ ಹಾರ್ಟಲ್ಲಿ ನೀವು ಹಾಸ್ಪಿಟ್ಲಲ್ಲಿ ಹಾರ್ಟ್ ಅಟ್ಯಾಕ್ ಕಾರ್ಡಿಯಕ್ ಅರೆಸ್ಟ್ ಆದರೆ ಅಲ್ಲಿ ಡಿಫಿಬ್ರಿಲೇಟರ್ ಇರುತ್ತೆ, ಅದನ್ನು ಶಾಕ್ ಕೊಡ್ಬೋದು. ಶಾಕ್ ಕೊಟ್ಟರೆ ಏನಾಗುತ್ತೆ, ಹಾರ್ಟು ಈ ಕ್ವಿವರಿಂಗ್ ಅಂತ ಹೇಳ್ತೀವಿ, ಬರೀ ಅಲುಗಾಡ್ತಾ ಇರ್ತಕ್ಕಂಥ ಹಾರ್ಟು ತಮ್ಮ ರಿದಮ್ ವಾಪಸ್ ಬರುತ್ತೆ. ಅಲ್ಲಿ ಬದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. 70 to 80% ಯು ಕ್ಯಾನ್ ರಿವೈವ್. ವೆರಸ್ ಆಸ್ಪತ್ರೆಯಿಂದ ಹೊರಗಡೆ ಆಗ್ತಕ್ಕಂಥ ಕಷ್ಟ. ಇದು ಒಂದು ಅತಿಯಾದ ವ್ಯಾಯಾಮವೂ ಹಾಳು ಅಂತೇಳಿ. ಆ ನಂತರ ಬಾಕಿಯ ಕಾರಣಗಳೇನಿರ್ಬೋದು ಈಗಿನ ಹೇಳಿದಲ್ಲ, ಒಂದು ಬ್ಲಾಕೇಜಸ್, ಹಾರ್ಟ್ ಬ್ಲಾಕೇಜಸ್ ಆದಾಗ ಒಂದು ಅಬ್ನಾರ್ಮಾಲಿಟಿ, ಹಾರ್ಟ್ ಬ್ಲಾಕೇಜಸ್ ಜೊತೆಗೆ ನೀವು ಸ್ಮೋಕ್ ಇದ್ರೆ ಆವಾಗ ಏನಾಗುತ್ತೆ, ನಿಮಗೆ ಈ ಅರಿಥ್ಮಿಯಾಸ್ ಅನ್ನೋ ಒಂದು ಕಾಯಿಲೆ ಶುರು ಆಗುತ್ತೆ. ಆ ಅರಿಥ್ಮಿಯಾಸಿಂದ ಅದು ಇಟ್ ಮೇ ಡಿಜನರೇಟ್ ಇಂಟು ಎನಿಥಿಂಗ್. ಇಟ್ ಮೇ ಬಿ ಡಿಜನರೇಟ್ ಇಂಟು ಕಾರ್ಡಿಯಕ್ ಅರೆಸ್ಟ್, ಆರ್ ಇಟ್ ಮೇ ಸ್ಟಾಪ್ ಅಟ್ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ. ಆವಾಗ ಟ್ರೀಟ್ಮೆಂಟ್ ಸಾಧ್ಯತೆ ಇದೆ. ಬಟ್ ಕಾರ್ಡಿಯಕ್ ಅರೆಸ್ಟ್ ಡಿಜನರೇಟ್ ಆದಾಗ ತೊಂದರೆಗಳಾಗುತ್ತೆ. ಈ ಆಹಾರ ಈ ರೀತಿಯ ಏನಾದರೂ ನಮ್ಮ ಜೀವನ ಶೈಲಿ ಅದು ಸಹಿತ ಕಾರಣ ಆಗುತ್ತೆ. ಅದೇ ನಾವು ಕೊಬ್ಬಿನಾಂಶ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ, ಆ ರಕ್ತದಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದ್ದಾಗ ಆ ಕೊಬ್ಬಿನಾಂಶ ರಕ್ತ ನಾಳಗಳಲ್ಲಿ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಹಾರ್ಟಲ್ಲೂ ಆಗುತ್ತೆ, ಬೇರೆ ಆರ್ಗನ್ಸಲ್ಲೂ ಕೊಬ್ಬಿನಾಂಶ ಡೆಪಾಸಿಟ್ ಆಗ್ತಾ ಹೋಗುತ್ತೆ. ಬಟ್ ನಿಮಗೆ ಎಫೆಕ್ಟ್ ಜಾಸ್ತಿ ಗೊತ್ತಾಗೋದು ಇಮಿಡಿಯೇಟಾಗಿ ಹಾರ್ಟಿಗೆ ರಕ್ತನಾಳಗಳಲ್ಲಿ ಕೊಬ್ಬಿನಾಂಶ ಅದು ಡೆಪಾಸಿಟ್ ಆದಾಗ, ಬ್ಲಾಕೇಜ್ ಸ್ಟೇಜಿಗೆ ಹೋದಾಗ ನಿಮಗೆ ತೊಂದರೆ ಕೊಡುತ್ತೆ. ಹಾಗಾಗಿ ನಾವು ಹೃದಯದ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅವಶ್ಯಕತೆ ಇದೆ. ಅದು ಇಂದಿನ ದಿನಮಾನಕ್ಕೆ ಅಗತ್ಯ ಅಂತ. ಹೌದು, ನೀವು ಹಾರ್ಟ್ ಚೆನ್ನಾಗಿದ್ದರೆ ನೀವು ಎಲ್ಲನೂ, ಅದು ದಟ್ ಈಸ್ ದ ಪ್ರಿನ್ಸಿಪಲ್ ಆರ್ಗನ್. ಹಾರ್ಟ್ ಚೆನ್ನಾಗಿದ್ದರೆ ಬ್ರೈನ್ ಚೆನ್ನಾಗಿರುತ್ತೆ, ಹಾರ್ಟ್ ಚೆನ್ನಾಗಿದ್ದರೆ ಲಂಗ್ಸು ಚೆನ್ನಾಗಿರುತ್ತೆ, ಹಾರ್ಟ್ ಚೆನ್ನಾಗಿದ್ದರೆ ಲಿವರ್ ಚೆನ್ನಾಗಿರುತ್ತೆ, ಕಿಡ್ನೀಸ್ ಚೆನ್ನಾಗಿರುತ್ತೆ, ಪ್ಯಾಂಕ್ರಿಯಾಸ್ ಚೆನ್ನಾಗಿರುತ್ತೆ, ಎಲ್ಲ ಆರ್ಗನ್ಸು ಚೆನ್ನಾಗಿರುತ್ತೆ. ಸೊ ಹೃದಯದ ಆರೋಗ್ಯ ಬಹಳ ಮುಖ್ಯವಾದದ್ದು ಅಂತ. ಹೌದು. ಸೊ ಅದು ಚೆನ್ನಾಗಿದ್ದರೆ ಅವರೊಟ್ಟಿಗೆ ಇರುವ ಎಲ್ಲ ಅಂಗಗಳನ್ನು ಚೆನ್ನಾಗಿಟ್ಕೊಳ್ಳುತ್ತೆ. ಹಾಗಾಗಿ ಅದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಮತ್ತು ನೀವು ಈಗ ಕೊನೆಯದಾಗಿ ಈಗಿನ ಜನರಿಗೆ ನೀವೇನಾದರೂ ಹೃದಯದ ಆರೋಗ್ಯದ ಸಂಬಂಧ ಏನಾದರೂ ಒಂದು ಮಾಹಿತಿ ಕೊಡೋದಿದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕೊನೆಯದಾಗಿ? ನನ್ನ ಮನವಿ ಏನಂದರೆ, ಒಂದು, ಡೋಂಟ್ ಸ್ಮೋಕ್, ನೆವರ್ ಸ್ಮೋಕ್. ಅಥವಾ ಸ್ಮೋಕ್ ಮಾಡ್ತಾಯಿದ್ರೆ ಈಗಲೇ ಬಿಟ್ಟುಬಿಡಿ ಅದನ್ನು.
ಅದಕ್ಕೆ ವೇರಸ್ ಇದಿದೆ, ನೆಕೋಟಿನ್ ಪ್ಯಾಚಸ್ ಅವು ಇದೆ. ಅದೆಲ್ಲದಕ್ಕಿಂತ ಜಾಸ್ತಿ ನಿಮ್ಮ ಒಂದು ಮನಸ್ಸಿನಲ್ಲಿ ದೃಢತೆ ಬರಬೇಕು. ನಾನು ಸ್ಮೋಕಿಂಗ್ ಬಿಡ್ತೇನೆ, ಮಾಡೋದಿಲ್ಲ. ಆ ಸ್ಮೋಕಿಂಗ್ ಒಂದು ಬಿಡಬೇಕು. ಎರಡನೇದು, ಗೋ ಮಾಡ್ರೇಟ್ ಆನ್ ಯುವರ್ ಆಲ್ಕೋಹಾಲ್. ನೀವು ಆಲ್ಕೋಹಾಲ್ಗೂ ತೊಗೊಳ್ಳದೇ ಇದ್ದರೆ ತೊಗೋಬೇಡಿ, ಬಿಟ್ಟುಬಿಡಿ. ಅದನ್ನು ತಗೊಳ್ಳೋ ಯೋಚನೆಯೂ ಬಿಟ್ಟುಬಿಡಿ. ಅಥವಾ ನೀವು ಆಲ್ಕೋಹಾಲ್ ಈಗಾಗಲೇ ಅಭ್ಯಾಸ ಇದ್ದರೆ ಡೋಂಟ್ ಗೋ ಮೋರ್ ದ್ಯಾನ್ 1 or 2 ಪೆಗ್ಸ್. ಅದನ್ನು ಬಿಂಜ್ ಡ್ರಿಂಕಿಂಗ್ ಅಂತೂ ಖಂಡಿತ ಮಾಡಲೇಬೇಡಿ. 1, 2. ಆಮೇಲಿಂದ 3ನೇದು, ಗೋ ಫಾರ್ ಎ ನ್ಯೂಟ್ರಿಷಿಯಸ್ ಡಯಟ್. ಡೋಂಟ್ ಗೋ ಫಾರ್ ರಿಫೈನ್ಡ್ ಡಯಟ್. ನಾ ಹೇಳ್ದಂಗೆ 3 ಎಲ್ಲ ವೈಟ್ ಇದನ್ನು ಅವಾಯ್ಡ್ ಮಾಡಿ. ಲೈಕ್ ಶುಗರ್ ಅವಾಯ್ಡ್ ಮಾಡಿ, ಸಾಲ್ಟ್ ಅವಾಯ್ಡ್ ಮಾಡಿ, ನಿಮ್ಮದು ರೈಸ್ ಅವಾಯ್ಡ್ ಮಾಡಿ. ರೈಸ್ ಬದಲಿಗೆ ಮಿಲೆಟ್ಸ್ ಅಂತ ಬರುತ್ತೆ, ಅದನ್ನು ತಗೊಳ್ಳಿ. ಅಥವಾ ತಗೊಳ್ಳೋದಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳಿ, ಕಮ್ಮಿ ಮಾಡಿ, ವಿತಿನ್ ಮಾಡ್ರೇಟ್ ಲಿಮಿಟ್ಸ್. ಸೊ ಅದು ಒಂದು. ಮಿಲ್ಕ್ ಯು ಕ್ಯಾನ್ ಟೇಕ್ ಎನಿಥಿಂಗ್, ದಿಸ್ ನಾಟ್ ಅನ್ ಇಶ್ಯೂ. ದೆನ್ 2ನೇದು, ರೈನ್ಬೋ ಡಯಟ್ ತಗೊಳ್ಳಿ. ಮತ್ತು 3ನೇದು, ಬಿ ಆ್ಯಕ್ಟಿವ್. ನೆವರ್ ಒಂದು ಮೆಡಿಟೇಷನ್ ಮಾಡಿ. ಪರ್ಟಿಕ್ಯುಲರ್ಲಿ ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ ಹಾರ್ಟ್ ಅಟ್ಯಾಕ್ ಇಸ್ ದ ಸ್ಟ್ರೆಸ್. ಮತ್ತು ಮನಸ್ಸಿನ ಒತ್ತಡ. ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಯು ಮಸ್ಟ್ ಡೆವಲಪ್ ಕಾರ್ಡಿಯಲ್ ಸೋಷಿಯಲ್ ರಿಲೇಷನ್ಶಿಪ್ಸ್. ನಿಮ್ಮ ಫ್ರೆಂಡ್ಸ್ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರು ಇರ್ಬೋದು, ಅವ್ರ ಜೊತೆ ಒಂದು ಒಳ್ಳೆಯ ಒಡನಾಟ ಇಟ್ಕೊಳ್ಳಿ. ನೀವು ಡೋಂಟ್ ಬಿಕಮ್ ಅನ್ ಐಲ್ಯಾಂಡ್. ನೀವು ಒಬ್ಬರಾಗಿ ನೀವು ಬೇರೆಯವರಿಂದ ಸಪ್ರೇಟ್ ಮಾಡಿಕೊಂಡು ನೀವಾಗಿ ಉಳ್ಕೊಳ್ಬೇಡಿ. ಬೆರೆಯುವಿಕೆ, ಒಂದು ಡೆವಲಪ್ ಸೋಷಿಯಲ್ ಕನೆಕ್ಷನ್ಸ್, ಆ ಒಂದು ಇದು. ಮತ್ತು ಡಯಟು, ಎಕ್ಸರ್ಸೈಸ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ಮತ್ತು ನಿಮಗೆ ಕಾಯಿಲೆಗಳೇನಾದಿದೆ, ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್ನು ಅಥವಾ ನಿಮಗೆ ಹೈ ಕೊಲೆಸ್ಟ್ರಾಲು ಆ ಥರದ್ದಿದ್ದರೆ, ನೀವು ಪ್ರತಿ ವರ್ಷ ಡಾಕ್ಟರ್ಗಳನ್ನು, ನಿಮ್ಮ ಫ್ಯಾಮಿಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಬಟ್ ಗೆಟ್ ಆಲ್ ದಿ ಇನ್ವೆಸ್ಟಿಗೇಷನ್ಸ್ ಡನ್. ಡೋಂಟ್ ಹೆಸಿಟೇಟ್ ಟು ಗೋ ಟು ದ ಡಾಕ್ಟರ್ಸ್. ಪ್ಲೀಸ್ ಗೋ ಟು ದ ಡಾಕ್ಟರ್ಸ್ ಇಫ್ ಯು ಹ್ಯಾವ್ ಎ ಪ್ರಾಬ್ಲಮ್. ಡಿಸ್ಕಸ್ ಮಾಡಿ ಫ್ರ್ಯಾಂಕಾಗಿ. ನೀವು ಏನಿದೆ ನಿಮ್ಮ ಪ್ರೊಟೆಕ್ಟಿವ್ ಪ್ರಿವೆಂಟಿವ್ ಆಸ್ಪೆಕ್ಟ್ಸ್ ಏನಿದೆ ಅದೆಲ್ಲವನ್ನು ಅಟೆಂಡ್ ಮಾಡಿಕೊಳ್ಳಿ. ನಿಮ್ಮ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಟ್ ಗಿವ್ಸ್ ಯು ಅ ಲಾಂಗ್ ಹೆಲ್ದಿ ಲೈಫ್. ಆ ಮೂಲಕ ದೀರ್ಘ ಜೀವನವನ್ನು ನಿಮ್ದಾಗಿಸ್ಕೊಳ್ಳಿ ಅಂತ, ಸಂತೋಷವಾಗಿ ಸಾಗಿಸ್ಬೋದು. ಈಗಿನ ಒತ್ತಡವೂ ಸಹಿತ ಕಡಿಮೆ ಆಗಬೇಕು. ಮಾನಸಿಕ ಒತ್ತಡದಿಂದ ನಿಮಗೆ ಹಲವಾರು ಕಾಯಿಲೆಗಳು ಬರ್ತವೆ. ಸ್ಟ್ರೆಸ್ಸು, ಹೈಪರ್ ಟೆನ್ಷನ್ ವಾಟ್ ವಿ ಕಾಲ್ ಎಸ್ ಮೆಟಬಾಲಿಕ್ ಸಿಂಡ್ರೋಮ್ಸು, ನಾನ್ ಕಮ್ಯುನಿಕಬಲ್ ಹಾರ್ಟ್ ಡಿಸೀಸಸ್ ಅಂತ ಕರಿತೀವಿ. ಮೊದಲು ತೊಂದರೆ ಆಗ್ತಾ ಇದ್ದಿದ್ದು ಇನ್ಫೆಕ್ಟಿವ್ ಹಾರ್ಟ್ ಡಿಸೀಸಸ್ಸಿಂದ, ಇನ್ಫೆಕ್ಟಿವ್ ಡಿಸೀಸ್ ಈಗ ಆಲ್ಮೋಸ್ಟ್ ಎಲ್ಲ ಕಂಟ್ರೋಲಿಗೆ ಬಂದಿದೆ. ಅಫ್ಕೋರ್ಸ್ ಅಕೇಶ್ನಲಿ ಯು ಗೆಟ್ TB ಆ ಥರದ ಕಾಯಿಲೆಗಳು ಬರ್ತಾ ಇದ್ದಾವೆ, ಇಲ್ಲ ಅಂತಲ್ಲ. ಬಟ್ ಆದರೂ ವಿ ಹ್ಯಾವ್ ಮೇನ್ಲಿ ಎಸ್ಟಾಬ್ಲಿಷ್ ಕಂಟ್ರೋಲ್ ಓವರ್ ದೆಮ್. ವೆರಾಸ್ ಈ ನಾನ್ ಕಮ್ಯುನಿಕಬಲ್ ಹಾರ್ಟ್ ಡಿಸೀಸಸ್, ದೇ ಆರ್ ದ ಮೇನ್ ರೀಸನ್ ಫಾರ್ ಡೆತ್ ಇನ್ ದಿ ಗ್ಲೋಬಲ್ ಕಮ್ಯುನಿಟಿ ನಾವು. ಈಗಿನ ಸಮಸ್ಯೆ ಅದು ಅಂತ. ಇಷ್ಟೊತ್ತು ಡಾಕ್ಟ್ರೇ ನಮಗೆ ಹೃದಯದ ಆರೋಗ್ಯ ಸಂಬಂಧ ಮತ್ತು ಅದರ ಕಾರ್ಯವೈಖರಿಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಟ್ಟದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದ. ಥ್ಯಾಂಕ್ ಯು. ವುಮೆನ್ ಇನ್ ಪರ್ಸನ್ ಇವರು ಬರೆದಿರುವ ಇತ್ತೀಚಿನ ಪುಸ್ತಕ ಮಾರುಕಟ್ಟೆಯಲ್ಲೂ ಲಭ್ಯ ಇದೆ ಮತ್ತು ಪಬ್ಲಿಷರ್ಸನ್ನು ಸಹಿತ ತಾವು ಸಂಪರ್ಕಿಸಿದರೆ ಈ ಬಗ್ಗೆ ತಾವು ಮಾಹಿತಿಯನ್ನು ಪಡೀಲಿಕ್ಕೆ ಅನುಕೂಲ ಆಗುತ್ತೆ.